ಶಾಣಬಸಪ್ಪ ಸರ್ ಪಾಟೀಲ್ದು ವರ್ಷಿಂದ ಆದಾಯ ಎಷ್ಟು ಸರ್? ಸರ್ ನಮ್ದು ನೋಡ್ರಿ ಒಂದು ಟೋಟಲ್ ಆದಾಯ ಒಂದು ನಮ್ದು 30 ಎಕರೆದಾಗ್ರಿ ಸರಾಸರಿ ಒಂದು 16ರಿಂದ 17 ಲಕ್ಷ ತನ ಬರ್ತದೆ ಸರ್. ಅದ್ರಾಗ ಒಂದು 5-6 ಲಕ್ಷ ರೂಪಾಯಿ ಖರ್ಚು ಆಗ್ತದೆ. ಆಳಿಂದ ಆಯ್ತು, ನಾವು ಎಲ್ಲ ಮೇಲೆ ಇದು ತಂದಿದ್ದು ಮಾಡಿದಾಗ ಒಂದು 12ರಿಂದ 13 ಲಕ್ಷ ರೂಪಾಯಿ. ಈಗ ನಾವು ಎಷ್ಟು ಸಂಪಾದನೆ ಮಾಡ್ತೀವಿ ಅನ್ಕೊಳ್ರಿ, ಅದ್ರ ಖರ್ಚಾನು ಅಷ್ಟೇ ಇರ್ತದ್ರಿ. ಇವ್ರು ಸರ್ 25 ಲಕ್ಷ 60 ಲಕ್ಷ ಗಳಿಸೋಗತ್ತಾರ ಅಂದ್ರ ಸರಿಗೆ ಅಷ್ಟಲ್ಲ, ಅದ್ರದ್ದು ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕಂತ ಇರ್ಬೇಕ್ರಿ ನಮ್ಗ್ ತಲ್ಯಾಗ. ಸರ್ ನಮ್ದು ಏನದ ಅಂದ್ರಿ, ನಂದು 2012ದಾಗ ನಂದು ಫಾರ್ಮ್ ಚಾಲು ಮಾಡಿದ್ರಿ, ಸೋಲಾರ್ ಫೆನ್ಸಿಂಗ್ ರೀ. ಈಗ ಇದು ಸೋಲಾರ್ ಫೆನ್ಸಿಂಗ್ ಫಾರ್ಮ್ ಚಾಲು ಮಾಡಿದಾಗ್ರಿ ಅದೇ ಟೈಮ್ನಾಗ GST ನಂಬರ್ ತಗೊಂಡಿನಿ ಸರ್. ಯಾವುದೇ ರೈತರಿಗೆ ಮುಟ್ಟಬೇಕಾದ್ರೆ ಸರ್ಕಾರಕ್ಕೆ ನಾನು GST ಕಟ್ಟಿ ಕೊಡ್ಬೇಕು, ಸರ್ಕಾರದ ಪಾಲ್ ಕೊಟ್ಟೆ ನಾನು ಬೆಳಿಬೇಕ್ರಿ. ನೀವ್ ಯಾವಾಗ್ಲೂ ನೋಡ್ರಿ ಸರ್, ಆನ್ಲೈನ್ಯಾಗ ನೋಡ್ರಿ, ನಮ್ GST ನಂಬರ್ ಅದ ರೀ, ಮಲ್ಲಿಕಾರ್ಜುನ್ ಎಲೆಕ್ಟ್ರಾನಿಕ್ಸ್ ಅಂತ ಬರ್ತದೆ ಸರ್. ನಮ್ದು ದುಕಾನ್ ಇದ್ದಿದ್ದು ಊರಾಗ ಅದ ಸರ್, ಯಾರಿಗೂ ಗೊತ್ತಿಲ್ಲ, ನಮ್ಮೂರವ್ರಿಗೆ ಗೊತ್ತಿಲ್ರಿ. ಇಲ್ಲೇ ಸುಮ್ನೆ ಮಾರ್ತಾನೆ ಅಂತ ತಿಳಿತಾರ ಸರ್, ಅನ್ಅಥರೈಸ್ ಯಾವ್ದನ್ನು ಮಾರಲ್ಲ ಸರ್. ಎಲ್ಲಾ ಗೌರ್ಮೆಂಟ್ ಸರ್. ನೀವು ದಿಲ್ಲಿದಾಗ ಕೂತ್ ನೋಡ್ರಿ, ನಮ್ದು ಫಾರ್ಮ್ ಹೆಸರು ಹೊಡೆದ್ರಿ ಅಂದ್ರೆ ಆಟೋಮೆಟಿಕ್ ಆನ್ಲೈನ್ ತೋರಿಸ್ತದ್ರಿ ಇದು ದುಕಾನ್ ಅದ ಇದು ಅಂತ ಹೇಳಿ. ಅನ್ಅಥರೈಸ್ ಮಾಡೋದಿಲ್ಲ ಸರ್. ನನಗ್ ಬಂದಿದ್ದು ಹಂಚ್ಕೊಂಡ್ ತಿಂಬಾರಿ ಸರ್, ಅದು ಇಂಪಾರ್ಟೆಂಟ್ ಅದ ಸರ್. ಈಗ ನನ್ ಬಳಿ ಒಂದ್ ರೊಟ್ಟಿ ಇತ್ತಂದ್ರೆ ನಾವು ಇನ್ನೊಬ್ಬರಿಗೆ ಒಂದ್ ಅರ್ಧ ರೊಟ್ಟಿ ಕೊಟ್ಟು ನಾವು ನಮ್ ಸರ್